ಆತ್ಮೀಯರೇ, ನಮಸ್ಕಾರಗಳು. ನಾವು ಇವತ್ತಿನ ರಾಜಕೀಯ ವಿಶ್ಲೇಷಣೆಯಲ್ಲಿ ಪ್ರಾದೇಶಿಕ ಪಕ್ಷವಾದಂತಹ ಶಿವಸೇನೆ ಪಕ್ಷಕ್ಕೆ ಇಂಥ ದುರ್ಗತಿ ನಿಜಕ್ಕೂ ಒಂದು ರೀತಿಯ ದಿಗ್ಭ್ರಮೆ. ರಾಜಕಾರಣದ ವಿಶ್ಲೇಷಕರು ಒಂದೊಂದು ರೀತಿಯಲ್ಲಿ ಶಿವಸೇನೆ ಪಕ್ಷವನ್ನು ವಿಶ್ಲೇಷಣೆ ಮಾಡ್ತಿದ್ರು. ಬಾಳಾ ಠಾಕ್ರೆಯವರು ಬಾಂಬೆಯಲ್ಲಿ ಕುಂತು, ಅಂದರೆ ಮುಂಬೈಯಲ್ಲಿ ಕುಂತು ಗುಡುಗಿದರೆ ದೆಹಲಿಯಲ್ಲೂ ಸಹ ಅದರ ಪರಿಣಾಮದಿಂದ ಒಂದು ರೀತಿಯ ರಾಜಕಾರಣಿಗಳಿಗೆ ನಡುಕ ಉಂಟಾಯಿತು ಅಂದರೆ ತಪ್ಪಾಗಲಾರದು. ಕಾರ್ಯಕರ್ತರು, ಮಹಾನ್ ಹಿಂದುತ್ವವಾದಿಗಳು ಬಾಳಾ ಠಾಕ್ರೆಯವರ ಎದುರು ನಿಂತು ಶಿವಸೇನೆಯ ಒಬ್ಬ ಯಾವುದೇ ನಾಯಕನು ತುಟಿಕ್ ಪಿಟಿಕ್ ಅಂತಿರಲಿಲ್ಲ. ಮಹಾನ್ ಹಿಂದುತ್ವವಾದಿಗಳು, ಕಾಂಗ್ರೆಸ್ ಪಕ್ಷದ ಕಟ್ಟಾ ವಿರೋಧಿಗಳು ಒಂದು ಕಾಲದಲ್ಲಿ. ಆದರೆ ಅವರ ಮರಣ ನಂತರ ಉದ್ಧವ್ ಠಾಕ್ರೆಯವರು ಅದೇ ಕಾಂಗ್ರೆಸ್ ಪಕ್ಷವನ್ನು ಹೊಂದಾಣಿಕೆ ಮಾಡಿಕೊಂಡು ಅಧಿಕಾರ ಅನುಭವಿಸೋದು ಎಲ್ಕ ಗೊತ್ತಿರ್ತಕ್ಕಂಥ ವಿಚಾರ. ಅದೇನೇ ಆಗಲಿ, ನಮ್ಮ ದೇಶದಲ್ಲಿ ಬಲಿಷ್ಠ ಪ್ರಾದೇಶಿಕ ಪಕ್ಷಗಳಿಗೆ ಬರ್ತಾ ಇರ್ತಕ್ಕಂಥ ಇಂದು ಈ ರೀತಿಯ ಒಂದು ದುರ್ಗತಿ, ಒಡೆದು ಹೋಗ್ತಾ ಇರ್ತಕ್ಕಂಥದ್ದು, ಓಡಾಗ್ತಾ ಇರ್ತಕ್ಕಂಥದ್ದು ನೆನೆಸ್ಕೊಂಡ್ರೆ ಎತ್ತ ಸಾಗುತ್ತಿದೆ ನಮ್ಮ ದೇಶದ ರಾಜಕಾರಣ ಅಂತ ಅನಿಸುತ್ತೆ. ಪ್ರಾದೇಶಿಕ ಪಕ್ಷಗಳು ಬಲಿಷ್ಠವಾಗಿರಬೇಕು. ಬಾಳಾ ಠಾಕ್ರೆಯವರು ಭಾರತ ಮತ್ತು ಪಾಕಿಸ್ತಾನದ ಒಂದು ಕ್ರಿಕೆಟ್ ಆಯೋಜನೆಯನ್ನು ಮಾಡಿದಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿ ನಾವು ಯುದ್ಧವನ್ನು, ಕಾರ್ಗಿಲ್ ವಾರ್ ಯುದ್ಧಗಳಾಗಲಿ, ಅವರು ಮಾಡಿದಂಥ ಯಾವುದೇ ಪಾಕಿಸ್ತಾನ ಕಿತಾಪತಿಯ ಒಂದು ವಿಚಾರದಲ್ಲಿ ಅವರು ಉಗ್ರವಾಗಿ ವಿರೋಧ ಮಾಡ್ತಿದ್ರು. ಅದೇ ರೀತಿ ಒಂದು ಬಾರಿ ಭಾರತ ಪಾಕಿಸ್ತಾನ ಮ್ಯಾಚನ್ನು ಸರ್ಕಾರಕ್ಕೆ ಸವಾಲಾಕಿ ಯಾವ ರೀತಿ ನಡೆಸ್ತೀರಿ ಅಂತ ಒಂದು ಗುಡುಗನ್ನು ಗುಡುಗಿದ್ರು. ಅವರ ಗುಡುಗಿಗೆ ಎದುರಿ ಸರ್ಕಾರ ನಿಜವಾಗಲೂ ಅವತ್ತು ಆ ಕ್ರಿಕೆಟ್ ಮ್ಯಾಚನ್ನು ನಡೆಸೋಕ್ಕೆ ಸಾಧ್ಯವಾಗದಂಥ ಪರಿಸ್ಥಿತಿ ಬಂದ್ಬಿಡ್ತು. ಅದೇ ರೀತಿ ಸಚಿನ್ ತೆಂಡೂಲ್ಕರ್ ಅವರು ಒಂದು ಮಾತನಾಡ್ತಾ ಇರಬೇಕಾದ್ರೆ ಅವ್ರು ಹೇಳ್ತಾರೆ, ಮೊದಲು ನೀನು ಮರಾಠಿಗನಾಗು, ಅನಂತರ ಭಾರತಾಂಬೆಯ ಸುಪುತ್ರನಾಗು ಅಂತ ಗುಡುಗಿದಂಥ ಒಬ್ಬ ಮಹಾನ್ ರಾಜಕಾರಣಿ ಬಾಳಾ ಠಾಕ್ರೆ. ಏನೇ ಆಗಲಿ, ಹಿಂದುತ್ವಕ್ಕೆ ತೊಂದರೆ ಆಯ್ತಾ ಇದೆ ಎಂದು ತಕ್ಷಣವೇ ಶಿವಸೇನೆ ಕಾರ್ಯಕರ್ತರು ಬಿಟ್ಟಾರ ಅನ್ನೋ ಒಂದು ಪರಿಸ್ಥಿತಿ ಇತ್ತು. ಅದೇ ರೀತಿ ಹಿಂದೂ ವಿರೋಧಿಗಳನ್ನು ಉಗ್ರವಾಗಿ ವಿರೋಧ ಮಾಡಿದಂಥವ್ರು, ಅದರಲ್ಲೂ ಕಾಂಗ್ರೆಸ್ ಕಟ್ಟಾ ವಿರೋಧಿ ಬಾಳಾ ಠಾಕ್ರೆಯವರಿಗೆ. ಏನು ನಾವು ಪ್ರಬಲ ಹಿಂದುತ್ವವಾದಿಗಳು ಅಂತ ಬಿ ಜೆ ಪಿ ಪಕ್ಷಕ್ಕೆ ಅಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಂಡು ಬಿ ಜೆ ಪಿ ಪಕ್ಷ ಒಂದು ರೀತಿ ಬಲಿಷ್ಠವಾಗಿದೆ ಅಂದರೆ ಅದು ಶಿವಸೇನೆ ಅಂದರೆ ತಪ್ಪಾಗಲಾರದು. ಬಾಳಾ ಠಾಕ್ರೆಯವರು ಅದೇ ರೀತಿ ಒಂದು ಸಾಲ ಏನು ಶಾರುಖ್ ಖಾನ್ರವರು, ಜನಪ್ರಿಯ ಚಿತ್ರತಾರ ಶಾರುಖ್ ಖಾನ್ರವರು ಒಂದು ಹೇಳಿಕೆಯನ್ನು ಕೊಟ್ಟ ತಕ್ಷಣ, ಅವರೆಷ್ಟೇ ಜನಪ್ರಿಯ ನಾಯಕನಾಗಿರಲಿ, ಬಾಳಾ ಠಾಕ್ರೆಯವರ ಒಂದು ಗುಡುಗಿಗೆ ಅವರು ನಿಜವಾಗ್ಲೂ ಈ ಬೆದರಿ ಬೆಂಡಾಗಿ ಹೋಗ್ತಿದ್ರು. ಅಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಅವರು ಕೊಟ್ಟಂಥ ಒಂದು ಹೇಳಿಕೆಯನ್ನಲ್ಲಿ ಬಾಳಾ ಠಾಕ್ರೆ ಹುಡುಗದಿಟ್ಟಿಗೆ ಯಾರು ಮುಂಬೈಗೆ ಬರ್ತೀರಿ ಬನ್ನಿ ಅಂತ ಒಂದು ಕರೆಯನ್ನು ಕೊಟ್ಟ ತಕ್ಷಣ ನನಗೆ ಬಾಳಾ ಠಾಕ್ರೆಯವರ ಮೇಲೆ ಅತೀವ ಗೌರವ ಇದೆ ಅಂತ ಹೇಳಿದಂಥವ್ರು. ಇಂತಹ ಒಂದು ಪಕ್ಷ ಇವತ್ತು ರಾಜಕೀಯವಾಗಿ ಅಷ್ಟು ಬಲಿಷ್ಠವಾಗಿದ್ದಂಥ ಪಕ್ಷ, ಕಾರ್ಯಕರ್ತರು ಇವತ್ತು ಅವರ ಮಗ ಉದ್ಧವ್ ಠಾಕ್ರೆ ಆ ಪಕ್ಷವನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಧಿಕಾರದ ಒಂದು ಆಸೆಯಿಂದ ಅವರು ಸ್ವತಃ ಠಾಕ್ರೆ ವಂಶಸ್ಥರು ಯಾರೂ ಸಹ ರಾಜಕಾರಣದಲ್ಲಿ ಹುದ್ದೆಗಳನ್ನ ತಗೊಳ್ತಿರಲಿಲ್ಲ. ಆದರೆ ಉದ್ಧವ್ ಠಾಕ್ರೆಯವರು ಮುಖ್ಯಮಂತ್ರಿಯಾಗಿ ಅವರ ಮಗನಿಗೆ ಸಚಿವನು ಮಾಡಿ ಕೊನೆಗೆ ಒಂದು ದಿನ ಈ ಪಕ್ಷ ಈ ರೀತಿ ಒಡೆದು ಓಡಾಗ್ತಾ ಇರೋದನ್ನು ನಿಜವಾಗ್ಲೂ ಒಂದು ರೀತಿಯ ದುರಂತ ಅಂತಲೇ ಹೇಳ್ಬೋದು. ಬಾಳಾ ಠಾಕ್ರೆಯವರು ಇದ್ದಿದ್ದರೆ ಎಷ್ಟು ಮನನೊಂದ್ಕೊಳ್ತಿದ್ರು. ಒಂದು ವೇಳೆ ಅವ್ರು ಬದುಕಿದ್ರೆ ಒಂದು ತರಗೆಲೆಯೂ ಸಹ, ಅಂದರೆ ಒಂದು ಹುಲ್ಲು ಪೈರು ಸಹ ಅಲುಗುದಿಲ್ಲ ಅಂತ ಗಾದೆಯ ಮಾತು ಯಾವ ರೀತಿ ಇದೆ ಆ ರೀತಿ ಇರ್ತಿತ್ತು. ಶಿವಸೇನೆ ಎಷ್ಟು ಬಲಿಷ್ಠವಾಗಿದ್ದು, ಶಿವಸೇನೆ ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡ್ತಿದ್ದು. ಆದರೆ ಇವತ್ತಿನ ಸ್ಥಿತಿಲಿ ಶಿವಸೇನೆಗಾದಂಥ ಗತಿ ಬಾಳಾ ಠಾಕ್ರೆ ಪಕ್ಷನ ಅಂತ ಇದು ಒಂದು ರೀತಿಯ ಎಲ್ಲರಿಗೂ ಚರ್ಚೆಗೆ ಗ್ರಾಸವಾಗ್ತಿದೆ. ಅದೇ ರೀತಿ ರಾಷ್ಟ್ರಾದ್ಯಂತ ಪ್ರಾದೇಶಿಕ ಪಕ್ಷಗಳು ತಮ್ಮ ಶಕ್ತಿಯನ್ನು ಕಳ್ಕೊಳ್ತಾ ಇರ್ತಕ್ಕಂಥ ಅತ್ಯಂತ ನೋವಿನ ಒಂದು ಸಂಗತಿ ಅಂತ ಹೇಳ್ತಾ, ಶಿವಸೇನೆಗೆ ಇಂಥ ದುರ್ಗತಿ ಅಂತ ಒಂದು ನೆನೆಸ್ಕೊಂಡು, ಅಂದರೆ ಇದ್ರ ಬಗ್ಗೆ
ಯಾವ ರೀತಿ ವಿಶ್ಲೇಷಣೆ ಮಾಡಬೇಕು ಅಂತಲೇ ಕೆಲವ್ರಿಗೆ ಗೊತ್ತಾಗ್ತಾ ಇಲ್ಲ. ಬಾಳಾ ಠಾಕ್ರೆ ಇದ್ದಂಥ ಶಿವಸೇನೆನ ಇದು ಅನ್ನೋ ಮಟ್ಟಿಗೆ ಆಗಿದೆ. ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ಬಲಿಷ್ಠವಾಗಲಿ ಅಂತ ಹೇಳ್ತಾ ಇವತ್ತು ಈ ಒಂದು ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ನಮಸ್ಕಾರಗಳು. ಇಂತಿ ನಿಮ್ಮ ಪ್ರೀತಿಯ ಟಿ ಮಲ್ಲಿಗೆರೆ MP ಲೋಕೇಶ್. ಅಟ್ ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ನಮಸ್ಕಾರಗಳು.